ಈ ಬಾರಿಯ ಬಜೆಟ್ನಲ್ಲಿ ಎರಡು ರೀತಿ ಗಮನ ಹರಿಸಲಾಗ್ತಾ ಇತ್ತು. 2024ರ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಜನಪ್ರಿಯ ಯೋಜನೆಗಳ ಘೋಷಣೆ ಆಗುತ್ತಾ ಅಂತ. ಅದರ ಜೊತೆಗೆ ಈಗಾಗಲೇ ಆತ್ಮವಿಶ್ವಾಸದಲ್ಲಿರುವ ಮೋದಿ ಸರ್ಕಾರ ಅಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲ್ಲ ಅನ್ನೋ ವಾದವೂ ಕೂಡ ನಡೀತಾ ಇತ್ತು. ಬಜೆಟ್ ಮಂಡನೆಯಾಗಿದೆ. ಹಾಗಾದ್ರೆ ಈ ಬಾರಿಯ ಬಜೆಟ್ ಏನನ್ನ ಹೇಳ್ತಾ ಇದೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಬೆಳಗ್ಗೆಯಿಂದಲೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ, ಎರಡೂ ಆಂಗಲ್ ನಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಒಟ್ಟಾರೆ ಬಜೆಟ್ ನೋಡಿದಾಗ ಏನು ಅನ್ನಿಸ್ತಾ ಇದೆ? ಒಂದು ಮಧ್ಯಂತರ ಬಜೆಟ್ ಹೇಗಿರಬೇಕು ಆ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟನ್ನು ಮಂಡಿಸಿದ್ದಾರೆ. ಚುನಾವಣೆಯ ದೃಷ್ಟಿಯಿಂದ ಒಂದೇನು ಟೆಂಪ್ಟೇಷನ್ ಸರ್ಕಾರಗಳಿಗೆ, ರಾಜಕೀಯ ಪಕ್ಷಗಳಿಗೆ ಇರುತ್ತೆ. ಪಾಪ್ಯುಲಿಸ್ಟ್ ಮೆಜರ್ಸ್ ಅಂತ ಪಾಪ್ಯುಲಿಸ್ಟ್ ಘೋಷಣೆಗಳನ್ನು ಮಾಡ್ತಕ್ಕಂಥ ಒಂದು ಗೊಡವೆಗೆ ನಿರ್ಮಲಾ ಸೀತಾರಾಮನ್ ಮತ್ತು ಮೋದಿ ಸರ್ಕಾರ ಹೋಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವುದೇ ಹೊಸ ಘೋಷಣೆಗಳಿಲ್ಲ. ಆದರೆ ಮುಂದಿನ 4 ತಿಂಗಳ ಕಾಲ ಯಾವ ರೀತಿ ಒಂದು ಲೇಖಾನುದಾನದ ಅನುಮತಿಯನ್ನು ಸಂಸತ್ನಿಂದ ಪಡಿಬೇಕು, ಆ ದೃಷ್ಟಿಯಿಂದ ಆದಾಯ ಏನು, ವೆಚ್ಚ ಏನು ಅಂತಕ್ಕಂಥದ್ದನ್ನು ಬಜೆಟ್ನಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ರೀಸ್ಟ್ರಕ್ಚರಿಂಗ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾಯಿತ್ತು. ಆದರೆ 7 ಲಕ್ಷದವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಇರಲ್ಲ ಅಂತಕ್ಕಂಥದ್ದನ್ನು ನಿರ್ಮಲಾ ಸೀತಾರಾಮನ್ ಸ್ಪಷ್ಟಪಡಿಸಿದ್ದಾರೆ. ಕಳೆದ ಬಾರಿಯ ಬಜೆಟ್ನಂತೆ ಕೆಪೆಕ್ಸ್ಗೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ದೊಡ್ಡ ಮೊತ್ತದ ಹಣವನ್ನು ಮಧ್ಯಂತರ ಬಜೆಟ್ನಲ್ಲೂ ಕೂಡ ಮೀಸಲಾಗಿರಿಸಲಾಗಿದೆ. ಹೊಸ ರಸ್ತೆಗಳು, ರೈಲ್ವೆ ಮಾರ್ಗಗಳು, ರೈಲ್ವೆ ಕಾರಿಡಾರ್ಗಳು, ವಿಮಾನ ನಿಲ್ದಾಣಗಳು. ಯಾಕಂದರೆ ಸರಿಸುಮಾರು 8-9 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 100ರಿಂದ 120 ಹೊಸ ವಿಮಾನ ನಿಲ್ದಾಣಗಳು ಭಾರತದಲ್ಲಿ ತಯಾರಾಗಿವೆ. 49 ಇತ್ತು, ಈಗ 179ಕ್ಕೆ ವಿಮಾನ ನಿಲ್ದಾಣಗಳು ಬಂದಿವೆ. ಆ ದೃಷ್ಟಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೆಚ್ಚು ಒತ್ತು ಕೊಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಬಜೆಟ್ ಭಾಷಣದಲ್ಲಿ ಹೇಳಿದರು, ಮುಂದಿನ 3-4 ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ಬಂಡವಾಳ ಹರಿದು ಬರುತ್ತೆ ಅಂತಕ್ಕಂಥದ್ದು. ಆ ಒಂದು ಎಕ್ಸ್ಪೆಕ್ಟೇಷನ್ನ ಜೊತೆಗೆ ಜಾಬ್ ಕ್ರಿಯೇಷನ್ನಲ್ಲೂ ಕೂಡ ಕೆಪೆಕ್ಸ್ನ ಸ್ಪೆಂಡ್ ಅಂದರೆ ಸರ್ಕಾರ ಸ್ಪೆಂಡ್ ಮಾಡೋದ್ರಿಂದ ಜಾಬ್ ಕ್ರಿಯೇಷನ್ ಕೂಡ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನು, ಆ ವಿಶ್ವಾಸವನ್ನು ನಿರ್ಮಲಾ ಸೀತಾರಾಮನ್ ಬಜೆಟ್ ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಟ್ಯಾಕ್ಸ್ ಸ್ಟ್ರಕ್ಚರ್ ಬಗ್ಗೆ ಅನೇಕರಿಗೆ ಪ್ರತಿ ಬಜೆಟ್ನಲ್ಲೂ ಇರ್ತವೆ. ಜನಸಾಮಾನ್ಯರಿಗೆ ಏನು ಅಂತಕ್ಕಂಥ ಒಂದು ನಿರೀಕ್ಷೆ ಇರುತ್ತೆ. ಆದರೆ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇಲ್ಲ. ಆದರೆ ಹಳೆಯ ಟ್ಯಾಕ್ಸ್ನಿಂದ ಮತ್ತು ಈಗ ಅವು ಟೆಕ್ನಿಕಲ್ ಪಾಯಿಂಟ್ಸ್, ಐ ಥಿಂಕ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಎಕ್ಸ್ಪರ್ಟ್ಸ್ಗಳು ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಇನ್ ಬೆಟರ್ ವೇ. ಆದರೆ ನಿಶ್ಚಿತವಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಡತಕ್ಕಂಥ ಒಂದು ಮಧ್ಯಂತರ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮತ್ತೊಮ್ಮೆ ಮಂಡಿಸಿದ್ದಾರೆ. ಮೋದಿ ಸರ್ಕಾರದ ಮುಖ್ಯ ಗುರಿ ಇರೋದೇ ಇನ್ಫ್ರಾಸ್ಟ್ರಕ್ಚರ್ನ ಬೆಳವಣಿಗೆ, ಅದರ ಅಭಿವೃದ್ಧಿ. ಆ ಮೂಲಕ ಇತರ ಅಭಿವೃದ್ಧಿಗಳಿಗೆ ಅದು ಪೂರಕ ಆಗುತ್ತೆ ಅಂತ. ಸೊ ಪ್ರತಿ ಬಾರಿಯ ಬಜೆಟ್ನಲ್ಲೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಿದ್ದಾರೆ. ಈಗಾಗಲೇ ನಾವು ಬಹಳಷ್ಟು ಉದಾಹರಣೆಗಳನ್ನ ಕೊಟ್ವಿ. ಕಳೆದ ಕೆಲವು ವರ್ಷಗಳಲ್ಲಿ ಮೋದಿ ಸರ್ಕಾರ ತೆಗೆದುಕೊಂಡಿರೋ ಕ್ರಮಗಳು ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಅಭಿವೃದ್ಧಿಗೆ ಪೂರಕ ಆಗಿದೆ? ನೋಡಿ ಭವನ, ಈಗ 2ನೇ ಮಹಾಯುದ್ಧದ ಕಾಲದಿಂದಲೂ ಕೂಡ ಹೇಳ್ತಾರೆ, ಹಿಟ್ಲರ್ ಅಟೋಬಾನನ್ನು ಯಾಕೆ ನಿರ್ಮಾಣ ಮಾಡಿದ ಅಂದರೆ ಜರ್ಮನ್ ಎಕಾನಮಿಯನ್ನು ಬೆಳೆಸಬೇಕು ಅನ್ನುವ ದೃಷ್ಟಿಯಿಂದ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ವಿರೋಧವಾಗಿದ್ದು. ಅದೇ ರೀತಿ ನೋಡಿ, ಯಾವುದೇ ಕನ್ಸಂಪ್ಷನ್ ಕಡಿಮೆ ಆದಾಗ ನೀವು ಸರ್ಕಾರ ತನ್ನ ಬಳಿ ಇರತಕ್ಕಂಥ ಹಣವನ್ನು ಬಳಸಬೇಕು. ಆದರೆ ಅದು ಪ್ರೊಡಕ್ಟಿವ್ ವೇದಲ್ಲಿ, ಅಂದರೆ ಅಭಿವೃದ್ಧಿಯ ಚಕ್ರವನ್ನು ತಿರುಗಿಸ್ಲಿಕ್ಕೆ ಆ ಹಣವನ್ನು ಬಳಸಬೇಕು ಅಂತಕ್ಕಂಥದ್ದನ್ನು ಆರ್ಥಿಕ ತಜ್ಞರು ಹೇಳ್ತಾರೆ. ನೀವು ಸರ್ಕಾರ 100 ರೂಪಾಯಿ ಸ್ಪೆಂಡ್ ಮಾಡಿದರೆ, ನೀವು ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರ 100 ರೂಪಾಯಿ ಸ್ಪೆಂಡ್ ಮಾಡಿದರೆ 250 ರೂಪಾಯಿದಷ್ಟು ಹಣ ಆರ್ಥಿಕತೆಗೆ ಬರುತ್ತೆ ಅನ್ನುವ ಅಂದಾಜು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿರುತ್ತೆ. ಉಳಿದ ಕಡೆ ನೀವು ಹಣ ಸ್ಪೆಂಡ್ ಮಾಡಿದರೆ 100 ರೂಪಾಯಿ ಸ್ಪೆಂಡ್ ಮಾಡಿದರೆ ಆರ್ಥಿಕ ಚಕ್ರಕ್ಕೆ 90-95 ರೂಪಾಯಿವರೆಗೂ ಕೂಡ ಸಿಗಲ್ಲ. ಅಂದರೆ ನಿಮ್ಗೆ ನಷ್ಟ ಆಗುತ್ತೆ. ಆ ಕಾರಣದಿಂದ ನೀವೊಂದು ರೀತಿ ವಿದೇಶಿ ಬಂಡವಾಳ ಕಡಿಮೆ ಆಗಿದೆ. ರೆಪೋ ರೇಟ್ ಜಾಸ್ತಿ ಆದಾಗ, ಅಲ್ಲೇ ದುಡ್ಡು ಸಿಗ್ತಾ ಇದ್ದಾಗ ವಿದೇಶಿ ಬಂಡವಾಳ ಹೂಡಿಕೆದಾರರು ಇಲ್ಲೇ ಯಾಕೆ ಬರ್ತಾರೆ? ಆ ದೃಷ್ಟಿಯಿಂದ ಕಳೆದ 3-4 ವರ್ಷಗಳಲ್ಲೇನು ಗಣನೀಯವಾಗಿರ್ತಕ್ಕಂಥ ಬದಲಾವಣೆ ಗೌರ್ಮೆಂಟ್ ಸ್ಪೆಂಡಿಂಗಲ್ಲಾಗಿದೆ. ಅದರ ಲಾಭ ಕನೆಕ್ಟಿವಿಟಿ ದೃಷ್ಟಿಯಿಂದ ಈಗ ನಾವು ನೋಡ್ತಾ ಇದ್ದೀವಿ. ಅಂದರೆ ನೋಡಿ, ಬರೀ ನೀವು ನಂಬರ್ ಜಗ್ಲರಿಯಲ್ಲಿ ಬೇಡ, ಈಗ ಕನೆಕ್ಟಿವಿಟಿ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ನಾವು ರಸ್ತೆ ಮಾರ್ಗದ ಮೂಲಕವಾಗಿ ಕೇರಳಕ್ಕೆ ಹೋಗಬೇಕು, ತಮಿಳುನಾಡಿಗೆ ಹೋಗಬೇಕು, ಆಂಧ್ರ ಪ್ರದೇಶಕ್ಕೆ ಹೋಗಬೇಕು, ಮಹಾರಾಷ್ಟ್ರಕ್ಕೆ ಹೋಗಬೇಕು, ಎಷ್ಟೊತ್ತು ಹಿಡಿತಾ ಇತ್ತು. ಇವತ್ತು ನೀವು ದೇಶದ ಯಾವುದೇ ಭಾಗಗಳಲ್ಲಿ ನೋಡಿದಾಗ ರಾಷ್ಟ್ರೀಯ ಹೆದ್ದಾರಿಯ ಜಾಲ ಕಳೆದ 10 ವರ್ಷಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಲಗೊಂಡಿದೆ. ಕನೆಕ್ಟಿವಿಟಿ ಜಾಸ್ತಿ ಆದಾಗ ನಿಮಗೆ
ವ್ಯಾಪಾರ ಕೂಡ ನಿಶ್ಚಿತವಾಗಿ ಜಾಸ್ತಿ ಆಗುತ್ತೆ, ಉದ್ಯೋಗಗಳು ಕೂಡ ಸೃಷ್ಟಿಯಾಗ್ತವೆ. ಸರ್ಕಾರ ಸ್ಪೆಂಡ್ ಮಾಡ್ತಾ ಇದೆ ಅಂದಾಗ ಅದೇನು 10 ಲಕ್ಷ ಕೋಟಿಯಷ್ಟು ಹಣ ಎಲ್ಲಿ ಸ್ಪೆಂಡ್ ಮಾಡ್ತಾರೆ? ಸ್ಪೆಂಡ್ ಮಾಡಿದಾಗ ನಿಶ್ಚಿತವಾಗಿ ಉದ್ಯೋಗದ ಸೃಷ್ಟಿ ಕೂಡ ಆಗುತ್ತೆ, ತನ್ಮೂಲಕ ಆರ್ಥಿಕ ಚಕ್ರ ತಿರುಗುತ್ತೆ ಅನ್ನುವ ಅಂದಾಜಿನ ಮೇಲೆ ನರೇಂದ್ರ ಮೋದಿ ಸರ್ಕಾರ ಕಳೆದ 9 ವರ್ಷಗಳಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿದೆ. ಅದು ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇದೆ. ರೈಲ್ವೆ ಜಾಲ ಇರ್ಬೋದು, ರೈಟ್, ಹೊಸ ರೈಲ್ವೆ ಸ್ಪೀಡ್ ರೈಲ್ವೆಗಳಿರಬಹುದು, ಬಂದರುಗಳಿರಬಹುದು, ವಿಮಾನ ನಿಲ್ದಾಣಗಳಿರ್ಬೋದು. ನಿಮ್ಮ ಮೊದಲು ವಿಮಾನ ನಿಲ್ದಾಣಗಳು ದೇಶದ ಮಹಾನಗರಗಳಲ್ಲಿ ಬಿಟ್ಟರೆ ಬೇರೆ ಕಡೆ ವಿಮಾನದಿಂದ ಅಡ್ಡಾಡೋದು ಭಾಳ ಕಡಿಮೆ ಇತ್ತು. ಆದರೆ ಈಗ ಶಿವಮೊಗ್ಗ, ನಮ್ಮಲ್ಲೇ ನೋಡಿ, ಶಿವಮೊಗ್ಗ, ಕಲಬುರಗಿ, ಮೈಸೂರು, ಈ ಎಲ್ಲ ವಿಮಾನ ನಿಲ್ದಾಣಗಳು ಕಳೆದ 10 ವರ್ಷಗಳಲ್ಲಿ ಡೆವಲಪ್ ಆಗಿವೆ. ಆ ಕಾರಣದಿಂದ ನನಗನ್ಸುತ್ತೆ ಏನೊಂದು ಸ್ಪೆಂಡಿಂಗ್ ಇದೆ, ಈ ಆರ್ಥಿಕ ಚಕ್ರ ತಿರುಗಬೇಕು. ಆದರೆ ಅದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ದೃಷ್ಟಿಯಿಂದ ಏನು ಮುಂದೆ ಆಗತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. MSME ಸೆಕ್ಟರ್ಗೂ ಕೂಡ ಒಂದಿಷ್ಟು ಹಣವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಲಾಗಿದೆ. ಬಟ್ ಬರೀ ಹಣ ಕೊಟ್ಟರೆ ಸಾಲದು, ಬ್ಯಾಂಕ್ನವರು ಅದನ್ನು ಉದ್ಯಮಪತಿಗಳಿಗೆ ಕೊಡುವ ರೀತಿಯಲ್ಲಿ ಏನಾಗಬೇಕು, ರೈಟ್, ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಭಾರತದಲ್ಲಿ ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು ಸರ್ಕಾರಗಳು ಹಣ ಕೊಡ್ತವೆ, ಬ್ಯಾಂಕ್ಗಳು ಕೊಡೋದಕ್ಕಿಂತ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಎಲ್ಲ ಕಡೆ ನಿಮಗೊಂದು ರೆಡ್ ಟೇಪ್ ಇದೆ, ಎಲ್ಲ ಕಡೆಗೂ ಕೂಡ ಭ್ರಷ್ಟಾಚಾರ ಇದೆ, ಹಣವನ್ನು ಕೊಡಬೇಕಾಗತ್ತೆ. ನಂತರ ಕಾರ್ಖಾನೆ, ಹೀಗಾಗಿ ಯಾಕೆ ವಿದೇಶಿ ಹೂಡಿಕೆದಾರರು, ನಿಮ್ಗೆ ನೋಡಿ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ರಫ್ತಾಗತ್ತೆ. ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾಕಾಗಲ್ಲ ಅಂದರೆ ಅಷ್ಟು ದುಡ್ಡು ಹಾಕಿ ಅಂದರೆ ಸ್ಥಳೀಯವಾಗಿ ಭ್ರಷ್ಟಾಚಾರ ಒಂದು ದುಡ್ಡನ್ನು ಕೊಟ್ಟು ಕಾರ್ಖಾನೆ ಹಾಕುವವರಿಗೆ ಸುಸ್ತಾಗಿರ್ತಾನೆ, ಆತ ರಫ್ತು ಮಾಡುವವರಿಗೆ ಅಂದರೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಇಲ್ಲದೆ ಯಾರು ವಿದೇಶಿ ಬಂಡವಾಳ ಹೂಡಿಕೆದಾರರು ಬರ್ತಾರೆ. ಆ ದೃಷ್ಟಿಯಿಂದ ನನಗನ್ಸುತ್ತೆ ಸರ್ಕಾರ ಹಣ ಕೊಡುವುದಷ್ಟೇ ಅಲ್ಲ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಲ್ಲೂ ಕೂಡ ಆ ಒಂದು ಪ್ರಯತ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಗೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ರೈತ ವರ್ಗಕ್ಕೆ ಏನು ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ನೋಡಿ, ನಿಶ್ಚಿತವಾಗಿ ಇಡೀ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅತಿ ಹೆಚ್ಚು ವಲ್ನರೇಬಲ್ ಏರಿಯಾ ಯಾವುದಾದ್ರೂ ಇದ್ದರೆ ಅದು ಕೃಷಿ ಕ್ಷೇತ್ರ. ಯಾಕಂದರೆ ಅದು ಭಾರತದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಆಧುನಿಕ ಒಂದು ಅಂದರೆ ಈ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ವ್ಯಾಪಾರದೇನೊಂದು ಕ್ರಾಂತಿ ಆಯಿತು, ಔದ್ಯೋಗಿಕ ಕ್ರಾಂತಿ ಆಯಿತು. ತದನಂತರದ ದಿನಗಳಲ್ಲಿ ಕೃಷಿ ಕ್ಷೇತ್ರ ಒಂದು ಡಿಸ್ಟ್ರೆಸ್ನಲ್ಲಿದೆ. ರೈಟ್, ಭಾರತದಲ್ಲೂ ಕೂಡ ಮೊದಲು ನಾವು ಕೃಷಿ ಪ್ರಧಾನ ದೇಶ ಅಂತ ಹೇಳ್ತಾ ಇದ್ವಿ, ಬಟ್ ಕೃಷಿಯಿಂದ GDPಗಿರ್ತಕ್ಕಂಥ ಒಂದು ಪಾರ್ಟಿಸಿಪೇಷನ್ಗೂ ಔದ್ಯೋಗಿಕವಾಗಿ ದೃಷ್ಟಿಯಿಂದ ನೋಡುವ ಕಾಂಟ್ರಿಬ್ಯೂಷನ್ಗೂ ವ್ಯತ್ಯಾಸ ಇದೆ. ಆ ಕಾರಣದಿಂದ ಕೃಷಿ ಕ್ಷೇತ್ರ ಒಂದು ಡಿಸ್ಟ್ರೆಸ್ನಲ್ಲಿದೆ. ಸರ್ಕಾರ ಇದಕ್ಕೆ ಒಂದು ಲಾಂಗ್ ಟರ್ಮ್ ಪ್ಲ್ಯಾನನ್ನು ಮಾಡಬೇಕಾಗತ್ತೆ. ಒಂದು ಬಜೆಟ್ನಿಂದ ಇದೆಲ್ಲವೂ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಕೃಷಿ ಕ್ಷೇತ್ರ ಅದರಲ್ಲಿ ನಿಮಗೆ ಅಂದರೆ ಅದರ ಜೊತೆ ನಾನಾ ಹಂತಗಳು ಬರ್ತವೆ. ನೀವು ಕೃಷಿ ಕ್ಷೇತ್ರ ಸದೃಢವಾದಾಗ ಮಹಾನಗರಗಳ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ, ಡಿಸೆಂಟ್ರಲೈಸೇಷನ್ ಆಫ್ ಜಾಬ್ ಆ್ಯಂಡ್ ಎಕಾನಮಿ ಕೂಡ ಸಾಧ್ಯ ಆಗುತ್ತೆ. ನಮ್ಮ ಎಕಾನಮಿ ಈಗ ಮಹಾನಗರಗಳ ಸೆಂಟ್ರಿಕ್ ಜಾಸ್ತಿ ಇದೆ, ಆದರೆ ಅದನ್ನು ಡಿಸೆಂಟ್ರಲೈಸ್ ಮಾಡಿದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಸಾಧ್ಯ ಆಗುತ್ತೆ, ಜಾಬ್ ಕ್ರಿಯೇಷನ್ ಸಾಧ್ಯ ಆಗುತ್ತೆ, ವೆಲ್ತ್ ಕ್ರಿಯೇಷನ್ ಕೂಡ ಅದರಿಂದ ಸಾಧ್ಯ ಆಗುತ್ತೆ. ಹೀಗಾಗಿ ಅದಕ್ಕೊಂದು ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನವನ್ನು ನೀಡ್ತಾ ಇದೆ. ಆದರೆ ಕೊಡ್ತಾ ಇರ್ತಕ್ಕಂಥದ್ದು ಸಾಕಾಗ್ತಾ ಇಲ್ಲ ಅನ್ನೋದು ಕೃಷಿ ತಜ್ಞರ ಅಭಿಪ್ರಾಯ. ಆ ದೃಷ್ಟಿಯಿಂದ ನನಗನ್ಸುತ್ತೆ ಒಂದು ಲಾಂಗ್ ಟರ್ಮ್ ಅವಶ್ಯಕತೆ ಇದೆ. ಮಧ್ಯಂತರ ಬಜೆಟ್ನಿಂದ ನಾವು ಅದರಲ್ಲಿ ತುಂಬ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ನರೇಂದ್ರ ಮೋದಿ ಸರ್ಕಾರ ತನ್ನ ಮಾತಿಗೆ ತಕ್ಕಂತೆ ನಾವು ಕಳೆದ 2-3 ವರ್ಷಗಳಲ್ಲಿ ಏನು ನೋಡ್ತಾ ಇದ್ದೀವಿ ಭಾವನ, ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನು ಸೆಳೀತಕ್ಕಂಥದ್ದು. ಅಂದರೆ ನಿಮ್ಮ ಆದಾಯ ಏನಿದೆ ಅದನ್ನು ಜನರಿಗೆ ನೇರವಾಗಿ ಯಾವುದೇ ಪ್ರೊಡಕ್ಟಿವ್ ಲಾಭ ಇಲ್ಲದೆ ಕೊಡೋದು ಅನ್ನೋದೇ ಗ್ಯಾರಂಟಿ ಅಲ್ವಾ. ಅಂದರೆ ಈಗ ನೀವು ನರೇಗಾ ಯೋಜನೆ ಅಡಿಯಲ್ಲಿ ಹಳ್ಳಿಗೆ ಉಪಯೋಗವಾಗಬಹುದಾಗಿರ್ತಕ್ಕಂಥ ಕೆಲಸಗಳಿಗೆ ಹಣವನ್ನು ತೊಡಗಿಸಿದರೆ ಅದಕ್ಕೊಂದು ಉತ್ಪಾದಕತೆ ಬರುತ್ತೆ, ಅದಕ್ಕೊಂದು ಆರ್ಥಿಕತೆ ಬರುತ್ತೆ. ನೀವು ಅನುತ್ಪಾದಕ ಚಟುವಟಿಕೆಗಳಲ್ಲಿ ಆ ಒಂದು ಹಣವನ್ನು ಹಾಕಿದರೆ ಎಕಾನಮಿಗೆ ಏನೂ ಹರಿದು ಬರಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ನರೇಂದ್ರ ಮೋದಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿಗಳ ಆಮಿಷದ ಅಥವಾ ಟೆಂಪ್ಟೇಷನ್ಗೆ ಈಡಾಗಿಲ್ಲ. ದಟ್ ಈಸ್ ಅ ಗುಡ್ ಪಾಯಿಂಟ್ ಆಸ್ ಫಾರ್ ಆಸ್ ಎಕಾನಮಿ ಇಸ್ ಕನ್ಸರ್ನ್. ಬಟ್ ವೆದರ್ ಇಟ್ ಈಸ್ ಗುಡ್ ಪಾಲಿಟಿಕ್ಸ್ ಆರ್ ನಾಟ್, ಐ ಥಿಂಕ್ ಎಲೆಕ್ಷನ್ಸ್ ವಿಲ್ ಟೆಲ್.
ಅಲ್ಲ, ಅದೇ ನನ್ನ ಪ್ರಶ್ನೆ ಅದೇ ಆಗಿದೆ. ರಾಜಕೀಯವಾಗಿ ನೋಡೋದಾದ್ರೆ 2024 ಎಲೆಕ್ಷನ್ ಇನ್ನೇನು 2 ತಿಂಗಳಿದೆ. ಜೊತೆಗೆ ವಿರೋಧ ಪಕ್ಷಗಳು ಕೂಡ ಈ ಬಾರಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇವೆ. ಒಂದು ನಿರೀಕ್ಷೆ ಇತ್ತು, ಏನಾದರೂ ಒಂದು ಗ್ಯಾರಂಟಿ ಯೋಜನೆ, ಜನಪ್ರಿಯ ಯೋಜನೆ ಘೋಷಣೆ ಮೂಲಕ ಓಲೈಸ್ಕೊಳ್ಳೋ ಪ್ರಯತ್ನ ಆಗುತ್ತಾ ಅಂತ. ನೋಡಿ ಅವನ ಕಳೆದ 9.5 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿಗಳಾಗಲಿ ಅಥವಾ ಘೋಷಣೆಗಳನ್ನು, ಆ ರೀತಿಯ ಜನಪ್ರಿಯ ಘೋಷಣೆಗಳನ್ನು ಮಾಡಿಲ್ಲ. ಈಗ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಒಂದು ಜನಪ್ರಿಯ ಘೋಷಣೆ ಅಂತ ಕರಿಬಹುದಾದರೂ ಕೂಡ ಅದರಲ್ಲಿ ನೇರವಾಗಿ ರೈತರಿಗೆ ಹಣ ಪಾವತಿಯಾಗತ್ತೆ. ಯಾವ ಸಂದರ್ಭದಲ್ಲಿ ಪಾವತಿ ಆಗುತ್ತಂದರೆ, ಆತನ ಬೆಳೆಯನ್ನು ಬೆಳೆಯುವ ಸಮಯ ಏನು ಶುರು ಆಗುತ್ತೆ, ಆತನ ಕೃಷಿ ಬೀಜಗಳನ್ನು ಕೊಳ್ಳಲಿಕ್ಕೆ ಆತನ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಕೃಷಿ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಅದನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒತ್ತಡವೂ ಕೂಡ ಇದೆ. ಅದು ಬಿಟ್ಟು ಉಳಿದ ಸಂದರ್ಭದಲ್ಲಿ ಈಗ ಮಧ್ಯಪ್ರದೇಶ ಸರ್ಕಾರದಲ್ಲಿದ್ದಂತೆ ಕರ್ನಾಟಕದಲ್ಲಂತೂ ಅದರ ಒಂದು ಅತಿರೇಕದ ಆಯಾಮವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಹಣವನ್ನು ಕೂಡ ಗ್ಯಾರಂಟಿಗಳಲ್ಲೇ ಹಾಕಬೇಕು ಅಂತಕ್ಕಂಥದ್ದು. ಆ ಗೊಡವೆಗೆ ನರೇಂದ್ರ ಮೋದಿ ಸರ್ಕಾರ ಹೋಗಿಲ್ಲ. ರಾಜ್ಯ ವಿಧಾನಸಭಾ ನನಗನ್ಸುತ್ತೆ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಗೆ ಅನಿಸ್ತಾ ಇರತಕ್ಕಂಥದ್ದು, ರಾಮ ಮಂದಿರದ ವಿಚಾರ ಇರ್ಬೋದು, ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಬೌಟ್ ನರೇಂದ್ರ ಮೋದಿ ಇರ್ಬೋದು, ನರೇಂದ್ರ ಮೋದಿಯ ಪಾಪ್ಯುಲಾರಿಟಿ ಇರ್ಬೋದು, ಅವಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ದಾರಿಯನ್ನು ಬದಲಾಯಿಸಿದರೆ ಯಾವ ಒಂದು ದೊಡ್ಡ ಮಧ್ಯಮ ವರ್ಗ ಬಿ ಜೆ ಪಿಗೆ ಒಂದು ಬೆಂಬಲವನ್ನು ಕೊಡ್ತಾ ಇದೆಯೋ, ಆ ಮಧ್ಯಮ ವರ್ಗ ಸ್ವಲ್ಪ ಬೇಸರಗೊಳ್ಳತಕ್ಕಂಥ ಸಾಧ್ಯತೆಗಳು ಕೂಡ ಬಿ ಜೆ ಪಿಯ ಮೇಲೆ ಇರ್ತವೆ. ಅಂದರೆ ನೀವು ಒಂದು ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ 9.5 ವರ್ಷಗಳ ಕಾಲ ನಾವು ಜನಪ್ರಿಯ ಘೋಷಣೆಗಳನ್ನು ಘೋಷಿಸಲ್ಲ ಅಂತಕ್ಕಂಥದ್ದು, ಸಾಲ ಮನ್ನಾ ನಾವು ಮಾಡಲ್ಲ, ಬೇರೆ ಯಾವುದನ್ನು ಮಾಡಲ್ಲ ಅಂತ ಹೇಳಿದಾಗ ಕೊನೆಗಿಲ್ಲ ಇಲೆಕ್ಷನ್ ಸಂದರ್ಭದಲ್ಲಿ ನಾವೇನಾದರೂ ಮಾಡ್ತೀವಿ ಅಂದಾಗ ದ್ಯಾಟ್ ಮೇ ಬಿ ಕೌಂಟರ್ ಪ್ರೊಡಕ್ಟಿವ್ ಆಲ್ಸೋ. ಯಾಕೆ ನನಗನ್ಸುತ್ತೆ ಭಾರತೀಯ ಜನತಾ ಪಾರ್ಟಿಯ ಮೋದಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಜನಪ್ರಿಯ ಘೋಷಣೆಗಳನ್ನು ಘೋಷಿಸುವ ಗೊಡವೆಗೆ ಹೋಗಿಲ್ಲ. ದಟ್ಸ್ ಗುಡ್. ಅನೇಕ ಬಾರಿ ಹೇಳಲಾಗುತ್ತೆ ಭಾವನಾ, ಗುಡ್ ಪಾಲಿಟಿಕ್ಸ್ ಇಸ್ ಬ್ಯಾಡ್ ಎಕನಾಮಿಕ್ಸ್, ಗುಡ್ ಎಕನಾಮಿಕ್ಸ್ ಇಸ್ ಬ್ಯಾಡ್ ಪಾಲಿಟಿಕ್ಸ್. ಪ್ರಾಯಶಃ ನರೇಂದ್ರ ಮೋದಿ ಸರ್ಕಾರ ಆ ರೀತಿಯ ಘೋಷಣೆಗಳನ್ನು ಮಾಡಿಲ್ಲ. ಬಟ್ ನನಗನ್ಸುತ್ತೆ ಇವತ್ತಿನ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ನೋಡಿದಾಗ ಆ ರೀತಿಯ ಅವಶ್ಯಕತೆ ಕೂಡ ನರೇಂದ್ರ ಮೋದಿ ಸರ್ಕಾರಕ್ಕೆ ಇದ್ದಂತಿಲ್ಲ. ಓಕೆ, ಸೊ ಇನ್ನೊಂದು ಗಮನ ಹರಿಸಬೇಕಾದ ಕ್ಷೇತ್ರ ಅಂದರೆ ಮಹಿಳೆಯರಿಗೆ ಏನು ಸಿಗುತ್ತೆ ಈ ಬಾರಿಯ ಬಜೆಟ್ನಲ್ಲಿ ಅನ್ನೋ ನಿರೀಕ್ಷೆ ಇತ್ತು. ಈಗಷ್ಟೇ ಬಜೆಟ್ ಬಂದಿದೆ ಭಾವನಾ. ರೈಟ್, ವಿ ಹ್ಯಾವ್ ಟು ಗೋ ಥ್ರೂ ದ ಬಜೆಟ್ ಸ್ಪೀಚ್ ಆ್ಯಂಡ್ ಕಾಪಿ. ಯಾಕಂದರೆ ಮೇಲ್ನೋಟಕ್ಕೆ ನಾವು ಹೇಳೋದಕ್ಕಿಂತ ಡಿಟೇಲ್ ಆಗಿ ವಿ ಶುಡ್ ಟೆಲ್ ಮಹಿಳೆಯರಿಗೆ ಅನೇಕ ಘೋಷಣೆಗಳನ್ನು ಕೂಡ ಈಗ ನಿರ್ಮಲಾ ಸೀತಾರಾಮನ್ ಮಾಡಿ ಉದ್ಯಮಿಗಳಿಗೆ ಅದರ ಡಿಟೇಲ್ಸ್ ಬಂದ ನಂತರ ವಿ ಕ್ಯಾನ್ ಸ್ಪೀಕ್ ಇನ್ ಬೆಟರ್ ವೇ. ಓವರ್ ಆಲ್ ಬಜೆಟ್ನ ಹೈಲೈಟ್ಸ್ ನೋಡಿದಾಗ ಪ್ರಶಾಂತ್, ಇದು ನಿರೀಕ್ಷಿತಾನ ಅಂದರೆ ನೋಡಿ, ನಿಮಗೆ ಇಂಟ್ರಿಮ್ ಬಜೆಟಲ್ಲಿ ಘೋಷಣೆಗಳನ್ನು ಯಾವುದೇ ಸರ್ಕಾರ ಮಾಡಲ್ಲ. ಯಾಕಂದರೆ ಚುನಾವಣೆಗಳಿರ್ತವೆ. ಚುನಾವಣೆಗಳ ಸಂದರ್ಭದಲ್ಲಿ ನೀವು ಈಗ ವಿಧಾನಸಭೆಯಲ್ಲಿ ರಾಜ್ಯದಲ್ಲೇ ಅನೇಕ ಬಾರಿ ಇದನ್ನು ಮಾಡಲಾಗತ್ತೆ. ನಮ್ಮಲ್ಲೇ ಬಸವರಾಜ ಬೊಮ್ಮಾಯಿಯವರು ಎಷ್ಟೋ ಹೊತ್ತಿನ ಸ್ಪೀಚ್ ಮಾಡಿದರು, ಎಲ್ಲ ಕಡೆ ಹಣ ಕೊಟ್ಟರು. ಪೊಲಿಟಿಕಲಿ ವರ್ಕ್ ಆಯ್ತಾ ಅಂತ ನೋಡಿದಾಗ ತುಂಬ ಪೊಲಿಟಿಕಲಿ ವರ್ಕ್ ಆಗಲ್ಲ. ಹೀಗಾಗಿ ಆ ನಿರೀಕ್ಷೆ ಬಜೆಟ್ ಅಂದ ತಕ್ಷಣ ನಾವೇ ಅನೇಕ ಬಾರಿ ನಿರೀಕ್ಷೆಗಳನ್ನು ಜನಸಾಮಾನ್ಯರು ಕೂಡ ಗರಿಗೆ ಧರಿಸು. ಆದರೆ ಇವತ್ತಿನ ಸಂದರ್ಭದಲ್ಲಿ GST ಇದೆ, ಸರ್ಕಾರಗಳಿಗೆ ಬಜೆಟ್ನಲ್ಲೇ ಘೋಷಣೆ ಮಾಡಬೇಕು ಅಂತಕ್ಕಂಥ ಅನಿವಾರ್ಯತೆ ಇರಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಈ ಘೋಷಣೆಗಳು ನಡೀತವೆ. ಬಜೆಟ್ರಿ ಅಲೋಕೇಶನ್ ಬೇರೆ ಬೇರೆ ಇಲಾಖೆಗಳಿಗಿರುತ್ತೆ, ಅದನ್ನು ಕೊಡುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಒಂದು ಮಧ್ಯಂತರ ಬಜೆಟ್ ಯಾವ ರೀತಿ ಇರಬೇಕೋ ಆ ರೀತಿಯ ಒಂದು ಇಂಟ್ರಿಮ್ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ ಅಂತ ಅನಿಸುತ್ತೆ. ಇದರ ಜೊತೆಗೆ ಸೋಲಾರ್ ಉತ್ಪನ್ನಗಳು ಮತ್ತು ಸೋಲಾರ್ ವಿದ್ಯುತ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗಿದೆ ಈ ಬಾರಿ ಬಜೆಟ್ನಲ್ಲಿ. ಅದರ ಬಗ್ಗೆ ಘೋಷಣೆಗಳನ್ನು ಕೂಡ ಮೊನ್ನೆ ಕೂಡ ಅಯೋಧ್ಯೆಯಿಂದ ದಿಲ್ಲಿಗೆ ಹೋದ್ಮೇಲೆ ಪ್ರಧಾನಮಂತ್ರಿಗಳೊಂದು ಪ್ರೆಸೆಂಟೇಷನನ್ನು ವೀಕ್ಷಿಸಿದ್ರು. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಕೂಡ ಘೋಷಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಆ ಪ್ರಕಾರವಾಗಿ ಬಜೆಟ್ನಲ್ಲಿ ಅದರ ಅಲೋಕೇಶನ್ ಮಾಡಲಾಗಿದೆ. ನಿಶ್ಚಿತವಾಗಿ ಸೋಲಾರ್ ಎನರ್ಜಿ ಇಸ್ ಅ ಫ್ಯೂಚರ್. ರೈಟ್. ಆ ದೃಷ್ಟಿಯಿಂದ ಕೂಡ ಆ ಒಂದು ಘೋಷಣೆಯನ್ನು ಪ್ರಧಾನಮಂತ್ರಿಗಳು ಘೋಷಿಸಿದ್ದಾರೆ ಅಂತ ಅನ್ಸುತ್ತೆ. ಎಸ್, ಬಜೆಟ್ ಮಂಡನೆಯಾಗಿದೆ. ಬಜೆಟ್ನಲ್ಲಿ ನಿರೀಕ್ಷೆ ಮಾಡಿದ ಹಾಗೆಯೇ ಮಧ್ಯಂತರ ಬಜೆಟ್ ಘೋಷಣೆಯಾಗಿದೆ. ಯಾವುದೇ ಜನಪ್ರಿಯ ಯೋಜನೆಗಳಿಲ್ಲ. ಎಲೆಕ್ಷನ್ 2024 ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಮೋದಿ ಸರ್ಕಾರ ಜನಪ್ರಿಯ ಘೋಷಣೆಗಳನ್ನ ಮಾಡುತ್ತಾ, ಗ್ಯಾರಂಟಿಗಳ ಘೋಷಣೆಯಾಗತ್ತಾ, ಉಚಿತಗಳ ಘೋಷಣೆಯಾಗತ್ತಾ, ಇವೆಲ್ಲ ನಿರೀಕ್ಷೆಗಳು ಕೂಡ ಯಾವುದಕ್ಕೂ ಕೂಡ ಮೋದಿ ಸರ್ಕಾರ ಮಣೆ ಹಾಕಿಲ್ಲ. ಮಧ್ಯಂತರ ಬಜೆಟ್ ಅಷ್ಟಕ್ಕೆ ಸೀಮಿತಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ.
ಆದಾಯ ತೆರಿಗೆದಾರರಿಗೆ ಸ್ವಲ್ಪ ಮಟ್ಟಿಗಿನ ರಿಲ್ಯಾಕ್ಸೇಷನ್, 7 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಇದರ ಜೊತೆಗೆ ಮೂಲಭೂತ ಸೌಕರ್ಯ, ಅದರಲ್ಲೂ ವಿಮಾನಯಾನ, ರೈಲ್ವೆ, ಹೈವೇಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಬಿಜೆಪಿಯ ಎಂಎಲ್ಸಿ ಆದ ಡಿಎಸ್ ಅರುಣ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಧ್ಯಂತರ ಬಜೆಟ್ನಲ್ಲಿ ಒಂದಷ್ಟು ನಿರೀಕ್ಷೆಗಳಿದ್ವು ಸರ್, ಯಾಕಂದ್ರೆ ಚುನಾವಣೆ ಎದುರಿಸಬೇಕಾದ್ರೆ ಯಾವುದೇ ಸರ್ಕಾರ ಒಂದು ಚೂರು ಯೋಚನೆ ಮಾಡುತ್ತೆ, ಒಂದೆರಡು ಪಾಪ್ಯುಲರ್ ಘೋಷಣೆಗಳ ಮೂಲಕ ಎಲೆಕ್ಷನ್ಗೆ ಹೋಗ್ಬಿಡೋಣ ಅನ್ನೋ ನಿರೀಕ್ಷೆ ಇಟ್ಕೊಂಡ್ರೆ ಬೆಳಗ್ಗೆಯಿಂದಲೂ ಕೂಡ ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಹಂಗಿದ್ದೇನೂ ಆಗ್ಲಿಲ್ಲ. ಮೋದಿ ಸರ್ಕಾರ ಯಾವುದೇ ಉಚಿತ ಗ್ಯಾರಂಟಿ ಘೋಷಣೆಗಳನ್ನ ಮಾಡದೆ ಮಧ್ಯಂತರ ಬಜೆಟ್ ಮುಗಿಸಿದೆ. ಟೋಟಲ್ ಹೈಲೈಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಒಂದು ಎಲ್ಲರೂ ನಿರೀಕ್ಷೆ ಏನಿತ್ತು ಅಂದರೆ ತುಂಬ ಗ್ಯಾರಂಟಿಗಳನ್ನು ಕೊಡೋವಂಥದ್ದು, ಫ್ರೀ ಕೊಡೋವಂಥದ್ದು, ಉಚಿತ, ಈ ಥರದ್ದು ಘೋಷಣೆಗಳನ್ನು ಮಾಡ್ತಾರೆ ಅಂತ ಈ ಬಜೆಟ್ನಲ್ಲಿ. ಚುನಾವಣೆ ಬಜೆಟ್ಟು ಹಾಗಾಗಿ ಮಾಡ್ತಾರೆ ಅಂತ ಒಂದು ರಿಯಾಲಿಟಿಗೆ ಭಾಳ ಹತ್ತಿರದಿಂದ ನೋಡಬೇಕಾಗಿದೆ. ಅಂದರೆ ಅವರು ರಿಯಾಲಿಟಿನ ಮಾಡಿದ್ದಾರೆ. ಒಂದು ಒಂದು ಸರ್ಕಾರ ಇಂಟ್ರೀಮ್ ಬಜೆಟನ್ನು ಮಾಡೋಕ್ಕೆ ಏನೇನು ಅವರಿಗೆ ಅವಕಾಶ ಇದೆ ಅದನ್ನು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಒಂದು ಭಾಳ ವಿಶೇಷವಾಗಿ ಕಳೆದ 10 ವರ್ಷಗಳಿಂದನೂ ನಾವು ನೋಡ್ತಾ ಇರೋ ಹಾಗೆ 2014 ಅದರ ನಂತರ ಈ ಕಳೆದ 10 ವರ್ಷಗಳಲ್ಲಿ 9 ಬಜೆಟ್, ಇದು 10ನೇ ಇಂಟ್ರೀಮ್ ಬಜೆಟನ್ನು ನೋಡಬೇಕಾದ್ರೆ ಒಂದು ಆರ್ಥಿಕ ನೀತಿ, ಒಂದು ಅವತ್ತಿನ ಸ್ಥಿತಿ ಏನಿತ್ತು, ಇವತ್ತಿನ ತನಕ ಏನೇನಾಗಿದೆ ಅನ್ನೋವಂಥದ್ದನ್ನು ಭಾಳ ವಿಶೇಷವಾಗಿ ನೋಡಿರೋವಂಥದ್ದು. ಇನ್ನೊಂದು ಅಂತ್ಯೋದಯ, ಈ ದೇಶದ ಕಟ್ಟಕಡೆ ವ್ಯಕ್ತಿಗೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪ್ತಾ ಇದೆಯಾ ಅನ್ನೋವಂಥದ್ದನ್ನು ಇದರೊಳಗಡೆ ನೋಡಿರೋದು. ಇನ್ನೊಂದು ಸುರಕ್ಷಿತ ಭಾರತ, ಅಂದರೆ ಭಾರತವನ್ನು ಸುರಕ್ಷಿತವಾಗಿಡಬೇಕು. ಅಂದರೆ ಈ ಮೂರು ನಮಗೆ ಭಾಳ 2014ರಲ್ಲಿ ಇಡೀ ದೇಶ ವಿಚಲಿತ ಆಗುವಂಥ ಸಂದರ್ಭ. ಆರ್ಥಿಕ ನೀತಿಯಲ್ಲಿ ಒಂದು ನಮ್ಗೆ ಭಾಳ ಕೃಷಿಗೆ ಬೇಕಾಗಿರೋವಂಥದ್ದು ಮತ್ತು ವ್ಯಾಪಾರಕ್ಕೆ ಬೇಕಾಗಿರೋವಂಥದ್ದು, ಅದರೊಳಗಡೆ ಈ ಮೂರರಲ್ಲೂ ನಮಗೆ ಇಡೀ ದೇಶದಲ್ಲಿ ಒಂದು ರೀತಿಯಾದಂಥ ಹೆದರಿಕೆ ಮೂಡೋವಂತಹ ಸಂದರ್ಭದಲ್ಲಿ ಈ 9-10 ವರ್ಷಗಳಲ್ಲಿ ಈ ಮೂರು ಆರ್ಥಿಕ ನೀತಿ, ಅಂತ್ಯೋದಯ ಮತ್ತು ಸುರಕ್ಷಿತ ಭಾರತ, ಈ ಮೂರನ್ನು ಭಾಳ ವಿಶೇಷವಾಗಿ ನೋಡಿರೋಂಥದ್ದು. ಮತ್ತು ಇದರೊಳಗಡೆ 4 ಗ್ಯಾನ್ ಅಂತ ಹೇಳ್ತೀವಿ, GYAN. ಈ ಗ್ಯಾನಲ್ಲಿ ಒಂದು ಜಿ ಅಂದರೆ ಗರೀಬ್, ಅಂದರೆ ಈ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ನಾವು ಗರೀಬಿ ಹಟಾವೋ ಈ ಥರದನ್ನೇ ಮಾತಾಡ್ಕೊಂತ ಬಂದಿರೋವಂಥ ದೇಶದಲ್ಲಿ ಇವತ್ತು 4 ಕ್ಷೇತ್ರಗಳನ್ನು ಭಾಳ ವಿಶೇಷವಾಗಿ ನೋಡಿರೋಂಥ. ಒಂದು ಬಡವರ ಬಗ್ಗೆ, ವೈ ಅಂದರೆ ಯುವಕರ ಬಗ್ಗೆ, ಎ ಅಂದರೆ ಅನ್ನದಾತ ಅಂದರೆ ರೈತರ ಬಗ್ಗೆ, ಇನ್ನೊಂದು ನಾರಿ ಶಕ್ತಿ, ಏನಂದರೆ ನಾರಿ ಶಕ್ತಿ. ಈ ಗ್ಯಾನ್ ವಿಶೇಷವಾಗಿ ಗಮನಿಸಿ ಆ 4 ವಿಭಾಗಗಳಿಗೆ ಏನು ಬೇಕಾಗಿರೋವಂಥದ್ದನ್ನು ಇಷ್ಟು ವರ್ಷಗಳನ್ನು ಕೊಡ್ತಾ ಬಂದು ಮತ್ತು ಗ್ಯಾರಂಟಿಗಳು ದೇಶದ ಜನತೆಗೆ ಬೇಕು ಹೇಳೋವಂಥದ್ದನ್ನು ಬಿಟ್ಟು 105 ನಮ್ಮ ಯೋಜನೆಗಳು, ಕೇಂದ್ರ ಸರ್ಕಾರದ 105 ಯೋಜನೆಗಳನ್ನು ನೇರವಾಗಿ ಜನರಿಗೆ ತಲುಪಿಸೋವಂಥ ಶಕ್ತಿ ಕಳೆದ 9-10 ವರ್ಷಗಳಲ್ಲಿ ಬಂದಿರುವಂಥದ್ದು. ಈ ಗ್ಯಾರಂಟಿಗಳು 5 ಗ್ಯಾರಂಟಿ 6 ಗ್ಯಾರಂಟಿ ಅನ್ನೋದಕ್ಕಿಂತ 105 ಗ್ಯಾರಂಟಿಗಳನ್ನು ತಲುಪಿಸಿರೋ ಅಂಥದ್ದು ಇವತ್ತಿನ ಒಟ್ಟು ಚರ್ಚೆಗಳಾಗಬೇಕು ಅನ್ನೋವಂಥದ್ದು. ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಎಷ್ಟು ಟ್ರಾನ್ಸ್ಪರೆನ್ಸಿ ತಂದಿರೋ ಅಂಥದ್ದು. ಮತ್ತು ನೀವೇ ಹೇಳಿರೋ ಹಂಗೆ ಎಲ್ಲ ವಿಭಾಗದಲ್ಲೂ ಟ್ರಾನ್ಸ್ಪರೆನ್ಸಿ, 34 ಲಕ್ಷ ಕೋಟಿಯಷ್ಟು DBT ಮುಖಾಂತರ ಒಬ್ಬ ಜನರ ಅಕೌಂಟಿಗೆ ಹೋಗಿದೆ ಅನ್ನೋವಂಥದ್ದು. ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ಸಿಕ್ಕಿರೋಂಥ ಇವತ್ತು ನಮ್ಮ ಜನ್ಧನ್ ಅಕೌಂಟಲ್ಲಿ 27 ಕೋಟಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಇರೋವಂಥದ್ದು. ಅವರಿಗೆ ಏನೇನು ಸಿಗಬೇಕೋ ಆ ವಿಶೇಷ ಅನುದಾನಗಳನ್ನು ಅವರ ನೇರ ಅಕೌಂಟಿಗೆ ಹೋಗಿರೋವಂಥದ್ದನ್ನು ನೋಡ್ತಾ ಹೋದರೆ, ಮತ್ತು ಎಲ್ಲ ಕ್ಷೇತ್ರದಲ್ಲಿ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಅಲ್ಲ, ಒಂದು ಪ್ರವಾಸೋದ್ಯಮಕ್ಕೆ ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ಲಕ್ಷದ್ವೀಪದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.